ಸ್ನೇಹಿತರೆ, ಆನಂದ್ ನಂಗಮಗೆ ಸ್ವಾಗತ ಸುಸ್ವಾಗತ. ಗೆಳೆಯರ ಪ್ರೆಸೆಂಟ್ ಇವತ್ತು ನಾನು ಕುಂಭಕೋಣಂಗೆ ಹೋಗ್ತಾ ಇದ್ದೀನಿ. ಕುಂಭಕೋಣಂಗೆ ಹೇಗೆ ಹೋಗ್ಬೇಕು ಮತ್ತು ಕುಂಭಕೋಣಮಲ್ಲಿ ಎಲ್ಲಿ ಸ್ಟೇ ಮಾಡಬೇಕು ಮತ್ತು ಕುಂಭಕೋಣಮಲ್ಲಿ ಯಾವ್ಯಾವ ದೇವಸ್ಥಾನ ನೋಡಬೇಕು, ಹಾಗೆ ಕುಂಭಕೋಣಂ ಸುತ್ತಮುತ್ತಲು ನಾವು ಯಾವ್ಯಾವ ಪ್ರದೇಶಗಳು ನೋಡ್ಬೇಕಂತ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸ್ನೇಹಿತರೆ, ನೀವೇ ನನ್ನ ಚಾನಲ್ ಮೊದಲನೇ ಸಲ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಒಂದು ಶೇರ್ ಕೂಡ ಮಾಡಿ. ಸ್ನೇಹಿತರೆ, ಈ ಕುಂಭಕೋಣಮು ನಮ್ಮ ಬೆಂಗಳೂರಿಂದ ಸುಮಾರು 350 ಕಿಲೋಮೀಟರ್ ದೂರದಲ್ಲಿರುತ್ತೆ. ನಮ್ಮ ಬೆಂಗಳೂರಲ್ಲಿರುವ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಬರೋಕ್ಕೆ ನಮಗೆ ಬಸ್ಸುಗಳು ಕೂಡ ಸಿಗ್ತವೆ. ಅದೇ ಥರ ಟ್ರೈನ್ ಕೂಡ ಸಿಗುತ್ತೆ. ಡೈರೆಕ್ಟ್ ಟ್ರೈನ್ ನಮ್ಮ ಬೆಂಗಳೂರಿಂದ ಇಲ್ಲಿಗಿದೆ. ಆ ಟ್ರೈನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರುತ್ತೆ, ನೀವು ಒಂದ್ಸಲ ಚೆಕ್ ಮಾಡಿ. ಸ್ನೇಹಿತರೆ, ಇನ್ನು ಇಲ್ಲಿ ಸ್ಟೇ ಮಾಡೋದಕ್ಕೆ ನಮಗೆ ಟೆಂಪಲ್ ರೂಮ್ಗಳಂತ ಯಾವೂ ಇರೋದಿಲ್ಲ. ನಾವಿಲ್ಲಿ ಪ್ರೈವೇಟ್ ಹೋಟೆಲಲ್ಲಿ ಸ್ಟೇ ಮಾಡಬೇಕಾಗುತ್ತೆ. ನಾವು ಈ ಬಾಲಾಜಿ ಗ್ರ್ಯಾಂಡ್ ಅನ್ನೋ ಒಂದು ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ. ಈ ಬಾಲಾಜಿ ಗ್ರ್ಯಾಂಡು ಟೆಂಪಲ್ಗೆ ತುಂಬ ಹತ್ತಿರ ಇರೋ ಕಾರಣಕ್ಕೆ ನಾವು ಈ ಒಂದು ಬಾಲಾಜಿ ಗ್ರ್ಯಾಂಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಈ ಬಾಲಾಜಿ ಗ್ರ್ಯಾಂಡ್ನ ಫುಲ್ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರುತ್ತೆ, ನೀವು ಒಂದ್ಸಲ ಚೆಕ್ ಮಾಡಿ. ಸ್ನೇಹಿತರೆ, ಇನ್ನು ಈ ಹೋಟೆಲ್ ಬಂದು ಪೂರ್ತಿ AC ಆಗಿರುತ್ತೆ. ಯಾಕಂದರೆ ಕುಂಭಕೋಣಮಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ. ಸೊ ಈ ಕಡೆ ಬಂದರೆ ನೀವು ಆದಷ್ಟು AC ಇರೋ ರೂಮ್ಗಳಾರೆ ತಗೊಳ್ಳಿ ಸ್ನೇಹಿತರೆ. ಸೊ ಇನ್ನು ನಾವು ಅವತ್ತು ರಾತ್ರಿ ಈ ಒಂದು ಹೋಟೆಲಲ್ಲಿ ಸ್ಟೇ ಆಗಿದ್ದು, ಬೆಳಿಗ್ಗೆ ಎದ್ದು ನಾವು ಫಸ್ಟ್ ಹೋಗಿದ್ದೆ ಸಾರಂಗಪಾಣಿ ದೇವಸ್ಥಾನಕ್ಕೆ. ಸಾರಂಗಪಾಣಿ ದೇವಸ್ಥಾನ ಈ ಹೋಟೆಲಿಂದ ಸುಮಾರು 500 ಮೀಟರ್ ದೂರದಲ್ಲೇ ಇತ್ತು. ಆ ಹೋಟೆಲಿಂದ ನಡ್ಕೊಂಡು ಸಹ ನಾವು ಇಲ್ಲಿಗೆ ಬರ್ಬೋದು. ಗೆಳೆಯರೆ, ನಾನು ಇವಾಗ ಈ ತೋರಿಸಿರೋ ಟ್ರಿಪ್ಪಲ್ಲಿ ನೀವು ಟ್ಯಾಕ್ಸಿಯಲ್ಲಿ ಸಹ ಎಲ್ಲ ದೇವಸ್ಥಾನಗಳನ್ನು ಕವರ್ ಮಾಡ್ಬೋದು. ಆ ಟ್ಯಾಕ್ಸಿಗೆ ಎಷ್ಟು ಪೇ ಮಾಡಬೇಕಂತ ಹೇಳ್ಬಿಟ್ಟು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ. ಇನ್ನೀಗ ನಾನು ಸಾರಂಗಪಾಣಿ ದೇವಸ್ಥಾನ ಹತ್ರ ಬಂದಿದ್ದೀನಿ. ಈ ಸಾರಂಗಪಾಣಿ ದೇವಸ್ಥಾನ ಸುಮಾರು ಸಾವಿರಾರು ವರ್ಷಗಳ ಕಾಲ ಹಳೆಯ ದೇವಸ್ಥಾನ ಇದು. ಇನ್ನು ಈ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30 ಗಂಟೆ ಓಪನ್ ಇರುತ್ತೆ. ಮತ್ತು ಸಂಜೆ 4:15 ರಾತ್ರಿ 9 ಗಂಟೆ ಗಂಟ ಈ ದೇವಸ್ಥಾನ ಓಪನ್ ಇರುತ್ತೆ. ಆ ಟೈಮಲ್ಲಿ ನೀವು ಯಾವಾಗಾದರೂ ಬಂದು ಈ ದೇವಸ್ಥಾನ ದರ್ಶನ ಆದರೂ ಮಾಡ್ಕೋಬೋದು. ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಅದೇ ಗೋಪುರ. ಬನ್ನಿ ಸ್ನೇಹಿತರೆ, ನಾವು ಗೋಪುರದ ಹತ್ರ ಹೋಗೋಣ. ಈ ಗೋಪುರ ಬಂದು 173 ಅಡಿ ಎತ್ತರ ಇರುವಂಥ ಒಂದು ರಾಜ ಗೋಪುರ ಇದು. ಈ ರಾಜ ಗೋಪುರದಲ್ಲಿರುವಂಥ ಅದ್ಭುತ ಕೆತ್ತನೆಗಳಂತೂ ನಾವು ವರ್ಣಿಸೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಶ್ರೀರಂಗಂ ಮತ್ತು ತಿರುಪತಿ ನಂತರ 3ನೇ ಸ್ಥಾನದಲ್ಲಿದೆ ಮಹಾವಿಷ್ಣುವಿಗೆ ಸಮರ್ಪಣೆಯಾದ ಈ ವಿಷ್ಣು ದೇವಾಲಯ. ವಿಷ್ಣು ಭಕ್ತರು ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಲ ಆದರೂ ಕೂಡ ಭೇಟಿ ಕೊಟ್ಟು ನೋಡಲೇಬೇಕಾದ ದೇವಸ್ಥಾನ ಇದಾಗಿದೆ. ಸೊ ಇನ್ನು ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಹೆಬ್ಬಾಗಿಲು ನಮಗೆ ಈ ಥರ ಆದರೆ ಕಾಣಿಸ್ತದೆ. ಆಗಿನ ಕಾಲದ ವಾಸ್ತುಶಿಲ್ಪದ ಶೈಲಿಯಲ್ಲಿ ಕಟ್ಟಿಸಿರುವಂತಹ ಅತಿ ದೊಡ್ಡ ಹೆಬ್ಬಾಗಿಲುಗಳಲ್ಲಿ ಇದು ಕೂಡ ಒಂದಾಗಿದೆ. ಇನ್ನು ದೇವಸ್ಥಾನದ ಒಳಗಡೆ ಬಂದರೆ ನಮಗೊಂದು ಮಂಟಪ ಕಾಣಿಸುತ್ತೆ. ಆ ಮಂಟಪದಲ್ಲೇ ನಮಗೆ ಬಲಿಪೀಠ ಮತ್ತು ಧ್ವಜಸ್ತಂಭ ಮಾತ್ರ ಕಾಣಿಸ್ತದೆ ಸ್ನೇಹಿತರೆ. ಸೊ ಇಲ್ಲೇ ನೋಡ್ತಾ ಇಲ್ಲ, ಇದೇ ಧ್ವಜಸ್ತಂಭ. ಈ ಧ್ವಜಸ್ತಂಭಕ್ಕೆ ಎಕ್ಸಾಕ್ಟ್ ಆಪೋಸಿಟಲ್ಲೇ ಸ್ವಾಮಿಯವರು ಆದರೆ ನಮಗೆ ದರ್ಶನ ಆದರೆ ಕೊಡ್ತಾರೆ. ಕಾವೇರಿ ನದಿಯ ದಡದಲ್ಲಿರುವ ಪಂಚರಂಗ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನ ಕೂಡ ಒಂದಾಗಿದೆ. ಶ್ರೀ ವೈಷ್ಣವರ 18 ದಿವ್ಯ ದೇಶಗಳಲ್ಲಿ ಅತ್ಯಂತ ಪ್ರಮುಖ ದೇವಾಲಯ ಈ ಕುಂಭಕೋಣಂನ ಸಾರಂಗಪಾಣಿ ದೇವಾಲಯ. ಸಾರಂಗಪಾಣಿ ಎಂದರೆ ಸಂಸ್ಕೃತಂನಲ್ಲಿ ಸಾರಂಗ ಎಂದರೆ ಧನುಸ್ಸು ಎಂದು, ಪಾಣಿ ಎಂದರೆ ಅದನ್ನು ಹಿಡಿದವರು ಎಂದು ಅರ್ಥ. ನಾನು ಈಗ ದೇವಸ್ಥಾನದ ಒಳಗಡೆ ಬಂದಿದ್ದೀನಿ. ದೇವಸ್ಥಾನದ ಒಳಗಡೆ ಕ್ಯಾಮರಾ ಅಲೋವಿಲ್ಲ, ನಾನು ನಿಮಗೆ ಸ್ವಲ್ಪನೇ ಶೂಟ್ ಮಾಡಿ ತೋರಿಸಿದ್ದೀನಿ. ಇಲ್ಲೇ ದೇವರು ಆದರೆ ಇರ್ತಾರೆ. ಸೊ ಹೋಗಿ ನಾವು ಮಹಾವಿಷ್ಣುನ ದರ್ಶನ ಆದರೆ ಮಾಡ್ಕೋಬೋದು ಸ್ನೇಹಿತರೆ. ನೀವು ಕುಂಭಕೋಣಂಗೆ ಬಂದರೆ ತಪ್ಪದೆ ಈ ಸಾರಂಗಪಾಣಿ ದೇವಸ್ಥಾನಕ್ಕಾದರೆ ಭೇಟಿ ಕೊಡಿ. ಇನ್ನು ಈ ಸಾರಂಗಪಾಣಿ ದೇವಸ್ಥಾನವನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೋಗಿದ್ದು ಆದಿಕುಂಬೇಶ್ವರ ದೇವಸ್ಥಾನಕ್ಕೆ. ಈ ಆದಿಕುಂಬೇಶ್ವರ ದೇವಸ್ಥಾನ ಕೂಡ ಸಾರಂಗಪಾಣಿ ದೇವಸ್ಥಾನದಿಂದ ಸುಮಾರು ಒಂದು 500 ಮೀಟರ್ ದೂರದಲ್ಲಿರುತ್ತೆ. ಅಲ್ಲಿ ದೂರದಲ್ಲಿ ನಿಮಗೆ ದೊಡ್ಡದಾಗಿ ಒಂದು ಗೋಪುರ ಕಾಣಿಸ್ತಿದೆಯಲ್ಲ, ಆ ಗೋಪುರನೇ ಆದಿಕುಂಬೇಶ್ವರ ದೇವಸ್ಥಾನ. ಸೊ ಆ ಗೋಪುರ ಕೂಡ ನಾನು ಹತ್ರ ಹೋದ್ಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ಈ ಆದಿಕುಂಬೇಶ್ವರ ದೇವಸ್ಥಾನಕ್ಕೆ 2 ಎಂಟ್ರೆನ್ಸ್ಗಳಿದ್ದಾವೆ. ಎರಡೂ ಹಳೇ ಪುರಾತನವಾದ ಎಂಟ್ರೆನ್ಸ್ಗಳು. ಆ 2 ಎಂಟ್ರೆನ್ಸ್ಗಳು ನಾನು ನಿಮಗೆ ತೋರಿಸೋ ಪ್ರಯತ್ನ ಆದರೆ ಮಾಡ್ತೀನಿ. ನೀವು ಅಲ್ಲಿಂದ ಆರಾಮಾಗಿ ನಡ್ಕೊಂಡು ಕೂಡ ಬರ್ಬೋದು, ಇಲ್ಲಾಂದರೆ ನೀವು ಕಾರಲ್ಲಿ ಕೂಡ ಬರ್ಬೋದು. ಕಾರ್ಗೆ ಇಲ್ಲಿ ಪಾರ್ಕಿಂಗ್ ಕೂಡ ಇರುತ್ತೆ. ಇನ್ನು ಆಟೋದಲ್ಲಿ ಕೂಡ ಬರ್ಬೋದು, ಆಟೋದವ್ರು ಕೂಡ ಕರ್ಕೊಬರ್ತಾರೆ. ನಾನು ನಿಮ್ಗೆ 2 ಎಂಟ್ರೆನ್ಸ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಮೊದಲನೇ ಎಂಟ್ರೆನ್ಸ್ನ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ರೋಡ್ ಪಕ್ಕದಲ್ಲೇ ಇರುತ್ತೆ. ಸೊ ಇಲ್ಲಿ ಹೋದ್ರೆ ನಾವು ಆರಾಮಾಗಿ ದೇವ್ರನ್ನ ದರ್ಶನ ಆದರೆ ಮಾಡ್ಕೋಬೋದು. ಇದಕ್ಕೆ ಇನ್ನೂ ಒಂದು ಪುರಾತನವಾದಂಥ ಎಂಟ್ರೆನ್ಸ್ ಇದೆ ಸ್ನೇಹಿತರೆ. ಅದು ಸ್ವಲ್ಪ ಶಾಪುಗಳ ಮಧ್ಯದಲ್ಲಿ ಇರ್ತದೆ. ಅದು ನಿಮ್ಗೆ ಕನ್ಫ್ಯೂಸ್ ಆದರೆ ಇಲ್ಲೇ ಹೋಗ್ಬಿಡಿ. ಇನ್ನೊಂದು ಪುರಾತನವಾದ ಎಂಟ್ರೆನ್ಸ್ ಅಂತ ಹೇಳಿದ್ನಲ್ಲ ನಾನು, ಅದೇ ಈ ಎಂಟ್ರೆನ್ಸ್. ಇದೇ ಹಳೇ ಎಂಟ್ರೆನ್ಸ್ ಸ್ನೇಹಿತರೆ. ಈ ದೇವಸ್ಥಾನ ಕಟ್ಟಿಸಿದಾಗ ಮಾಡಿರುವಂಥ ಎಂಟ್ರೆನ್ಸ್ ಇದು. ಈಗ ಇದೆ ಸಿಕ್ಕಾಪಟ್ಟೆ ಶಾಪುಗಳಾಗ್ಬಿಟ್ಟಿದೆ ಸುತ್ತಮುತ್ತ, ಅದಕ್ಕೆ ಈ ಒಂದು ಎಂಟ್ರೆನ್ಸ್ ನಮಗೆ ಕಾಣಿಸೋದಿಲ್ಲ. ಇನ್ನು ಒಳಗಡೆ ಹೋದ್ರೆ ನಮಗೆ
ಸುಮಾರು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಶಾಪ್ಗಳು ಸಿಗ್ತವೆ. ಸೊ ನೀವೇನಾದರೂ ತಗೋಬೇಕು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ತಗೋಬೋದು ಸ್ನೇಹಿತರೆ. ಇನ್ನು ಒಳಗಡೆ ಬಂದು ನಮಗೆ ಇಲ್ಲಿ 128 ಅಡಿ ಅತ್ಯಂತ ಎತ್ತರವಾದಂಥ ಒಂದು ಗೋಪುರವನ್ನು ಸಹ ನಾವಿಲ್ಲಿ ನೋಡ್ಬೋದು. ಇನ್ನು ಈ ದೇವಸ್ಥಾನವನ್ನು 7ನೇ ಶತಮಾನದಲ್ಲಿ ಚೋಳರು ನಿರ್ಮಾಣ ಮಾಡಿದ್ದಾರೆ. ಅವರ ನಂತರ ವಿಜಯನಗರ ಸಾಮ್ರಾಜ್ಯದ ಅರಸರು ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಈ ದೇವಸ್ಥಾನ ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನಾದರೆ ಕಾಣ್ತದೆ. ಈ ಆದಿಕುಂಬೇಶ್ವರ ಸ್ವಾಮಿಯಿಂದಾನೇ ಈ ಸ್ಥಳಕ್ಕೆ ಕುಂಭಕೋಣಂ ಎಂಬ ಹೆಸರು ಬಂದಿದೆ. ಕುಂಭ ಎಂದರೆ ಮಣ್ಣಿನಿಂದ ಮಾಡಿದ ಮಡಿಕೆ ಎಂದರ್ಥ. ಕೋಣಂ ಎಂದರೆ ಒಂದು ಕಡೆ ವಾಲಿರುವುದು. ಈ ದೇವಸ್ಥಾನದಲ್ಲಿರುವ ಶಿವನ ಲಿಂಗ ಮಡಿಕೆ ಆಕಾರದಲ್ಲಿದ್ದು ಒಂದು ಕಡೆ ವಾಲಿರುತ್ತದೆ. ಇಲ್ಲಿರುವ ಪರಮಶಿವನನ್ನ ಆದಿಕುಂಬೇಶ್ವರ, ಪಾರ್ವತಿ ದೇವಿಯನ್ನ ಮಂಗಳಾಂಬಿಕಾ ಎಂಬ ಹೆಸರುಗಳಿಂದ ಆರಾಧಿಸಿ ಪೂಜಿಸುತ್ತಾರೆ. ಇಲ್ಲಿರುವ ಶಿವನ ಲಿಂಗ ಮಣ್ಣಿನಿಂದ ಮಾಡಿರುವ ಕಾರಣಕ್ಕೆ ಇಲ್ಲಿ ಯಾವುದೇ ತರವಾದಂಥ ಅಭಿಷೇಕವನ್ನಾದರೆ ಮಾಡೋದಿಲ್ಲ. ಇನ್ನು ಇಲ್ಲಿ ನಾವು ಈ ಆನೆಯನ್ನು ಸಹ ಇಲ್ಲಿ ನೋಡ್ಬೋದು. ಇದು ದೇವಸ್ಥಾನದ ಆನೆ. ಬೆಳಿಗ್ಗೆ ಸಮಯದಲ್ಲಿ ಹೋದರೆ ನಮಗೆ ಈ ಆನೆ ಕೂಡ ಕಾಣಿಸ್ತದೆ. ಇನ್ನು ಈ ಒಂದು ಆದಿಕುಂಬೇಶ್ವರ ದೇವಸ್ಥಾನನ ಮುಗಿಸ್ಕೊಂಡು ನಾನು ಹೋಗಿದ್ದು ಕಲ್ಯಾಣಿಗೆ, ಮಹಂ ಕಲ್ಯಾಣಿಗೆ. ಈ ಮಹಂ ಕಲ್ಯಾಣ ಆದಿಕುಂಬೇಶ್ವರ ದೇವಸ್ಥಾನದಿಂದ ಸುಮಾರು ಒಂದು 3 ಕಿಲೋಮೀಟರ್ ದೂರದಲ್ಲಿರುತ್ತೆ. ಸೊ ಆಟೋದವರು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ನಮಗೆ 100 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಮಹಂ ಕಲ್ಯಾಣಿ. ಈ ಕಲ್ಯಾಣಿಯನ್ನು 9ನೇ ಶತಮಾನದಲ್ಲಿ ಚೋಳರು ದ್ರಾವಿಡ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಈ ಕಲ್ಯಾಣಿಯ ಸುತ್ತಲೂ 16 ಚಿಕ್ಕ ಚಿಕ್ಕ ದೇವಾಲಯಗಳನ್ನು ಸಹ ನಾವು ನೋಡಬಹುದು. ಈ ಕಲ್ಯಾಣಿಯ ಪ್ರತ್ಯೇಕ ಏನಪ್ಪ ಅಂದರೆ, ಗುರುಗ್ರಹ ಸಿಂಹರಾಶಿಯ ಒಳಗಡೆ ಪ್ರವೇಶ ಮಾಡುವ ಸಮಯದಲ್ಲಿ ಈ ಕಲ್ಯಾಣಿಯ ಒಳಗಡೆ ಸಕಲ ನದಿಗಳು ಬಂದು ಸೇರ್ತವೆ. ಆ ಸಮಯದಲ್ಲಿ ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಲು ಲಕ್ಷಾಂತರ ಜನ ಭಕ್ತರು ಇಲ್ಲಿಗೆ ಬರ್ತಾರೆ. 12 ವರ್ಷಕ್ಕೆ ಒಮ್ಮೆ ಬರುವ ಈ ಉತ್ಸವವನ್ನು ದಕ್ಷಿಣದ ಕುಂಭಮೇಳ ಎಂದು ಕರೆಯುತ್ತಾರೆ. ಕಡೆಯದಾಗಿ 2016ರಲ್ಲಿ ಇಲ್ಲಿ ಮಹಂ ಉತ್ಸವವನ್ನು ನಡೆಸ್ತಾರೆ. ಮತ್ತೆ 2028ರಲ್ಲಿ ಈ ಒಂದು ಮಹಾ ಉತ್ಸವವನ್ನು ನಡೆಸಲಾಗುತ್ತೆ. ಈ ಕಲ್ಯಾಣಿಯ ಒಳಗಡೆ 21 ಬಾವಿಗಳಿದಾವೆ ಅಂತ ಸಹ ಹೇಳಲಾಗುತ್ತೆ. ಇನ್ನು ಈ ಕಲ್ಯಾಣಿಯ ಪಕ್ಕದಲ್ಲಿ ನಾವು ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಸಹ ನೋಡ್ಬೋದು. ಈ ಕಾಶಿ ವಿಶ್ವನಾಥ ದೇವಸ್ಥಾನ ಪ್ರತ್ಯೇಕ ಏನಪ್ಪಾ ಅಂದರೆ, ನವಕನ್ಯೆಯರು ಅಂದರೆ ಯಮುನಾ, ಗಂಗಾ, ನರ್ಮದಾ, ಕಾವೇರಿ, ಕೃಷ್ಣ, ತುಂಗಭದ್ರಾ, ಸರಿಯು, ಮಹಾನದಿ, ಸರಸ್ವತಿ ಎಂಬ ದೇವಿಯ ವಿಗ್ರಹಗಳನ್ನು ನಾವು ಈ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ದರ್ಶನ ಆದರೆ ಮಾಡ್ಕೋಬೋದು. ನೀವು ಈ ಕಲ್ಯಾಣಿ ಹತ್ರ ಬಂದರೆ ತಪ್ಪದೆ ಈ ಒಂದು ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಕೂಡ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ದೇವಸ್ಥಾನ. ನಂತರ ನಾನು ಈ ಒಂದು ಕಾಶಿ ವಿಶ್ವನಾಥ ದೇವಸ್ಥಾನ ನೋಡ್ಕೊಂಡು ಮತ್ತೆ ಮಹಂ ಕಲ್ಯಾಣಿ ನೋಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಸ್ವಾಮಿ ಮಲೆಗೆ. ಈ ಸ್ವಾಮಿ ಮಲೆ ಕುಂಭಕೋಣಂನಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅಲ್ಲಿಗೆ ಹೋಗೋದಕ್ಕೆ ನಿಮಗೆ ಬಸ್ಗಳು ಸಿಗ್ತವೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಬಸ್ಸುಗಳು ಇಲ್ಲಿ ಗಂಟ ಹೋಗ್ತವೆ. ಇಲ್ಲಿ ಇಳ್ಕೊಂಡು ಇಲ್ಲಿಂದ ನೀವು ಒಳಗಡೆ ಆದರೂ ಹೋಗಬೇಕಾಗುತ್ತೆ. ಇಲ್ಲಿಂದ ಒಳಗಡೆ ಹೋಗೋದಕ್ಕೆ ನಿಮಗೆ ಆಟೋ ವ್ಯವಸ್ಥೆ ಕೂಡ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರಲ್ಲ, ಇದೇ ಆಟೋ ವ್ಯವಸ್ಥೆ. ಇಲ್ಲಿಂದ ಸುಮಾರು ಒಂದು 3 ಕಿಲೋಮೀಟರ್ ಆಗುತ್ತೆ. ಸೊ ನೀವು ಇಲ್ಲಿ ಇಳ್ಕೊಂಡು ಇಲ್ಲಿಂದ ಆರಾಮಾಗಿ ಬಸ್ಸು ಒಳಗಡೆ ಹೋಗುತ್ತೆ. ಬಸ್ ಕಡಿಮೆ ಇರ್ತವೆ. ನೀವು ಆಟೋದಲ್ಲಿ ಹೋಗೋದೇ ಸೇಫು. ಸೊ ಆಟೋಗಳು 24 hours ಅಲ್ಲಿ ಇರ್ತವೆ. ಆರಾಮಾಗಿ ನೀವು ಆಟೋದಲ್ಲಾರೆ ಬರ್ಬೋದು. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಸ್ವಾಮಿ ಮಲೆ. ಇಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವೇನಾದರೂ ಪೂಜೆ ಮಾಡಿಸ್ಬೇಕಂದ್ರೆ ಇಲ್ಲಿ ನಿಮಗೆ ಪೂಜೆ ಸಾಮಾನು ಸಿಗುತ್ತೆ. ನೀವು ಪೂಜೆ ಸಾಮಾನು ಇಲ್ಲೇ ತಗೊಂಡೋಗಿ ದೇವಸ್ಥಾನದ ಒಳಗಡೆ ಇರುವ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಆದರೆ ಮಾಡಿಸ್ಬೋದು. ಇನ್ನು ಈ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಗಂಟ ಓಪನ್ ಇರುತ್ತೆ. ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆ ಗಂಟ ಈ ಒಂದು ಸ್ವಾಮಿಮಲೆ ದೇವಸ್ಥಾನ ಓಪನ್ ಇರುತ್ತೆ. ಆ ಟೈಮಲ್ಲಿ ನೀವು ಯಾವಾಗಾದರೂ ಬಂದು ಈ ಒಂದು ಸ್ವಾಮಿಮಲೆನ ದರ್ಶನ ಆದರೆ ಮಾಡ್ಕೋಬೋದು. ಸುಬ್ರಹ್ಮಣ್ಯ ಸ್ವಾಮಿಯನ್ನ ಇಲ್ಲಿ ಸ್ವಾಮಿನಾಥ ಎಂದು ಕರೆಯಲಾಗುತ್ತೆ. ಸ್ವಾಮಿನಾಥ ಎಂದರೆ ಜಗತ್ತಿಗೆ ಸ್ವಾಮಿಯಾದ ಪರಮಶಿವ ಎಂದರ್ಥ. ಅಂದರೆ ಪರಮಶಿವನಿಗೆ ಗುರುವಾದ ಕುಮಾರಸ್ವಾಮಿ ನೆಲೆ ನಿಂತಿರುವ ಈ ಪುಣ್ಯಕ್ಷೇತ್ರವೇ ನಮ್ಮ ಸ್ವಾಮಿಮಲೆ. ಈ ದೇವಸ್ಥಾನವು ಸುಬ್ರಹ್ಮಣ್ಯ ಸ್ವಾಮಿಯ 6 ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಇನ್ನು ದೇವಸ್ಥಾನದ ಒಳಗಡೆ ಬಂದ ಮೇಲೆ ನಾವು ದೇವರನ್ನ ನೋಡಬೇಕಂದ್ರೆ ಇಲ್ಲಿ ಸುಮಾರು 60 ಮೆಟ್ಲುಗಳನ್ನು ಹತ್ತಿ ಮೇಲುಗಡೆ ಹೋಗಿ ನಾವು ಆ ಒಂದು ದೇವರನ್ನ ದರ್ಶನ ಆದರೆ ಮಾಡ್ಕೋಬೇಕಾಗುತ್ತೆ. ಈ 60 ಮೆಟ್ಲುಗಳು 60 ತಮಿಳ ವರ್ಷಗಳನ್ನು ಪ್ರತಿನಿಧಿಸ್ತಾವಂತ ಹೇಳಲಾಗುತ್ತೆ. ಒಂದೊಂದು ವರ್ಷಕ್ಕೆ ಒಂದೊಂದು ದೇವತೆಗಳು ಅಧಿಪತಿಯಾಗಿರ್ತಾರೆ ಎಂದು ಸಹ ಹೇಳಲಾಗುತ್ತೆ. ಇನ್ನು ನಾವು ಈ ಒಂದು 60 ಮೆಟ್ಲುಗಳನ್ನು ಹತ್ತಿ ಮೇಲೆ ಬಂದರೆ ನಮಗೆ ಆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಆದರೆ ಆಗ್ತದೆ. ಸೊ ನೀವೇನಾದರೂ ಏಜ್ ಆಗಿರೋರಾದರೆ ಆರಾಮಾಗಿ ನಡ್ಕೊಂಡು ಹತ್ತಿ ಮೇಲೆ ಹೋಗಿ ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನ ಆದರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಈ ದೇವಸ್ಥಾನ ಅಂತೂ ನೋಡೋಕ್ಕೆ
ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತದೆ. ನೀವೇನಾದರೂ ಕುಂಭಕೋಣಂಗೆ ಬಂದರೆ ತಪ್ಪದೇ ಈ ಒಂದು ಸ್ವಾಮಿ ಮಲೆ ದೇವಸ್ಥಾನಕ್ಕೆ ಬಂದು ಇಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನ ಆದರೆ ಮಾಡ್ಕೊಳ್ಳಿ. ಒಳಗಡೆ ಕ್ಯಾಮರಾ ಅಲೋವ್ ಇಲ್ಲ, ಅದಕ್ಕೆ ನಾನು ಇಲ್ಲಿಂದನೇ ತೋರಿಸ್ತೀನಿ. ಒಳಗಡೆ ನಮಗೆ ಸುಬ್ರಹ್ಮಣ್ಯ ಸ್ವಾಮಿ 6 ಅಡಿ ಎತ್ತರದ ವಿಗ್ರಹವಾಗಿ ಇಲ್ಲಿ ನಮಗೆ ದರ್ಶನ ಆದರೆ ಕೊಡ್ತಾರೆ. ನೋಡಿ, ಇಲ್ಲಿ ಕಾಣಿಸ್ತಿದ್ದೀರ ಧ್ವಜ, ಈ ಧ್ವಜಕ್ಕೆ ಎಕ್ಸಾಕ್ಟ್ ಆಪೋಸಿಟಲ್ಲೇ ನಮಗೆ ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಆದರೆ ಕೊಡ್ತಾರೆ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತದೆ. ಇನ್ನೊಂದು ಮುಖ್ಯ ವಿಷಯ, ಈ ದೇವಸ್ಥಾನ ಟೈಮಿಂಗು ನೆನಪಲ್ಲಿ ಇಟ್ಕೊಳ್ಳಿ. ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಓಪನ್ ಇರುತ್ತೆ, ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆ ಗಂಟ ಈ ದೇವಸ್ಥಾನ ಓಪನ್ ಇರುತ್ತೆ. ಸೆಂಟ್ರಲ್ಲಿ ಈ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ. ಸೊ ಆ ಟೈಮಿಂಗ್ನ ನೀವು ನೆನಪಲ್ಲಿ ಇಟ್ಕೊಂಡು ಇಲ್ಲಿಗೆ ಬನ್ನಿ ಸ್ನೇಹಿತರೆ. ಸೊ ಈ ದೇವಸ್ಥಾನಕ್ಕೆ ಟೈಮಿಂಗು ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಇನ್ನು ಈ ದೇವ್ರನ್ನ ದರ್ಶನ ಮಾಡ್ಕೊಂಡು ಆಚೆ ಬಂದಮೇಲೆ ನಮಗೆ ಇಲ್ಲಿ ನೇತ್ರ ಗಣಪತಿ ಕೂಡ ಇರ್ತಾರೆ. ಆ ನೇತ್ರ ಗಣಪತಿಯನ್ನು ಸಹ ನೀವು ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ಆ ನೇತ್ರ ಗಣಪತಿಯನ್ನು ದರ್ಶನ ಮಾಡ್ಕೊಳ್ಳೋದ್ರಿಂದ ನಮಗೆ ದೃಷ್ಟಿ ಸಮಸ್ಯೆಗಳೇನಾದ್ರು ಇದ್ದರೆ ದೂರ ಆಗುತ್ತೆ ಅಂತ ಇಲ್ಲಿ ಹೇಳಲಾಗುತ್ತೆ. ಸೊ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನಕ್ಕೆ ಇಲ್ಲಿಗೆ ಬಂದಾಗ ಖಂಡಿತವಾಗ್ಲೂ ಆ ನೇತ್ರ ಗಣಪತಿ ದೇವಸ್ಥಾನವನ್ನು ಕೂಡ ದರ್ಶನ ಆದರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ವಾಮಿ ಮಲೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಮುಗಿಸಿಕೊಂಡು ನೆಕ್ಸ್ಟ್ ನಾನು ಹೋಗಿದ್ದು ಅಲನ್ಗುಡಿ ಗುರು ಭಗವಾನ್ ದೇವಸ್ಥಾನಕ್ಕೆ. ಈ ಅಲನ್ಗುಡಿ ಗುರು ಭಗವಾನ್ ದೇವಸ್ಥಾನ ಕುಂಭಕೋಣಂನಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರುತ್ತೆ. ಈ ದೇವಸ್ಥಾನ ನವಗ್ರಹಗಳಲ್ಲಿ ಒಂದಾಗಿರುವಂಥ ಗುರು ಗ್ರಹ ದೇವಸ್ಥಾನ ಇದು. ಇಲ್ಲಿ ನೋಡ್ತಾ ಇದ್ದಲ್ಲ, ಇದೆ ಅಲನ್ಗುಡಿ ಗುರು ಭಗವಾನ್ ದೇವಸ್ಥಾನದ ಪಾರ್ಕಿಂಗು. ಇಲ್ಲಿ ಕಾರುಗಳಿಗೆ ಅಚ್ಚುಕಟ್ಟಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಕಾರುಗಳನ್ನು ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಾವು ಸ್ವಲ್ಪ ದೂರ ನಡ್ಕೊಂಡಾರು ಹೋಗಬೇಕಾಗುತ್ತೆ. ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಅದೇ ಅಲನ್ಗುಡಿ ಗುರು ಭಗವಾನ್ ದೇವಸ್ಥಾನ. ನೀವು ಈ ಗುರು ಭಗವಾನ್ ದೇವಸ್ಥಾನಕ್ಕೆ ಪೂಜೆ ಏನಾದರೂ ಮಾಡಿಸ್ಬೇಕಂದ್ರೆ ಇಲ್ಲಿ ನಿಮಗೆ ಪೂಜೆ ಸಾಮಾನು ಸಿಗುತ್ತೆ. ಸೊ ನೀವು ಪೂಜೆ ಸಾಮಾನು ತಗೊಂಡೋಗಿ ಒಳಗಡೆ ದೇವರಿಗೆ ಪೂಜೆ ಆದರೆ ಮಾಡಿಸ್ಬೋದು. ಇನ್ನು ಇಲ್ಲಿ ನಮಗೆ ಚಪ್ಪಲಿ ಸ್ಟ್ಯಾಂಡ್ ಕೂಡ ಇರುತ್ತೆ. ಸೊ ನಮ್ಮ ಚಪ್ಪಲಿಗಳನ್ನು ಇಲ್ಲಿ ಬಿಟ್ಬಿಟ್ಟು ಒಳಗಡೆ ಆದರೆ ಹೋಗಬೇಕಾಗುತ್ತೆ. ಇಲ್ಲಿ ಒಳಗಡೆ ಬಂದರೆ ನಮಗೆ ತುಂಬ ಜನ ಇಲ್ಲಿ ದೀಪಗಳನ್ನು ಹಚ್ತಾ ಇರ್ತಾರೆ. ನೀವು ಸಹ ಈ ದೀಪಗಳನ್ನು ಇಲ್ಲಿ ಹಚ್ಬೋದು. ಈ ದೀಪಗಳನ್ನು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಅದಕ್ಕೆ ಇಲ್ಲಿ ತುಂಬ ಜನ ದೀಪಗಳನ್ನಾದರೆ ಹಚ್ತಾ ಇರ್ತಾರೆ. ಸೊ ನೀವು ಸಹ ದೀಪಗಳು ತಗೊಬಂದು ಇಲ್ಲಿ ಹಚ್ಬೋದು. ದೀಪಗಳು ನಿಮಗೆ ಇಲ್ಲೇ ಸಿಗ್ತವೆ. ಇನ್ನು ಈ ದೇವಸ್ಥಾನ ಟೈಮಿಂಗ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಗಂಟೆ ಓಪನ್ ಇರುತ್ತೆ, ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆ ಗಂಟೆ ಓಪನ್ ಇರುತ್ತೆ. ಆ ಟೈಮಲ್ಲಿ ನೀವು ಯಾವಾಗಾದ್ರೂ ಬಂದು ದರ್ಶನ ಮಾಡಬಹುದು. ಇದೇ ನೋಡಿ ಗುರು ಭಗವಾನನಿಗೆ ಆಶ್ರಯ ಕೊಟ್ಟ ಶಿವಾಲಯ. ಈ ದೇವಸ್ಥಾನವನ್ನು ಆಪತ್ ಸಹಾಯೇಶ್ವರ ದೇವಾಲಯ, ಅಂದರೆ ಆಪತ್ ಕಾಲದಲ್ಲಿ ಆದುಕೊಳ್ಳುವ ಶಿವಾಲಯ ಎಂದು ಅರ್ಥ. ಇನ್ನು ಒಳಗಡೆ ಬಂದು ನಮಗೆ ಇಲ್ಲೊಂದು ಸ್ವಲ್ಪ ಕ್ಯೂ ಕಾಣಿಸುತ್ತೆ. ಈ ಕ್ಯೂ ಲೈನಲ್ಲಿ ನಾವು ನಡ್ಕೊಂಡು ಹೋದ್ರೆ ನಮಗೆ ಅಲ್ಲಿ ಗುರು ಭಗವಾನಗಾರ ದರ್ಶನ ಆದರೆ ಕೊಡ್ತಾರೆ. ಒಳಗಡೆ ಕ್ಯಾಮರಾ ಅಲೋವ್ ಇಲ್ಲ ಸ್ನೇಹಿತರೆ. ಸೊ ನಾನು ನಿಮಗೆ ಸ್ವಲ್ಪನೇ ತೋರಿಸೋ ಪ್ರಯತ್ನ ಆದರೆ ಮಾಡ್ತೀನಿ. ಇಲ್ಲಿ ನಿಮಗೆ ಫೋಟೋ ರೂಪದಲ್ಲಿ ತೋರಿಸಿ ನೋಡಿ. ಇಲ್ಲಿ ನೋಡ್ತಾ ಇರಲ್ಲ, ಇದೇ ಇವರೇ ಗುರು ಭಗವಾನ್ ಅವರು. ಇವರನ್ನು ನಾವು ಇಲ್ಲಿ ದರ್ಶನ ಆದರೆ ಮಾಡ್ಕೋಬಹುದು. ನವಗ್ರಹದಲ್ಲಿ ಗುರು ಅಂದರೆ ದೇವತೆಗಳ ರಾಜ ಆದ ಬೃಹಸ್ಪತಿ. ಆದರೆ ಈ ದೇವಾಲಯದಲ್ಲಿ ದಕ್ಷಿಣ ಮೂರ್ತಿಯನ್ನು ಗುರುಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಬೃಹಸ್ಪತಿ ರಾಜಗುರು, ದಕ್ಷಿಣ ಮೂರ್ತಿ ಜ್ಞಾನ ಗುರುವಾಗಿ ಇಲ್ಲಿ ನೆಲೆ ನಿಲ್ಲಿಸಿದ್ದಾರೆ. ಅಲನ್ಗುಡಿ ಗುರು ಭಗವಾನ್ ದೇವಸ್ಥಾನವನ್ನು ಮುಗಿಸಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಮನ್ನಾರ್ಗುಡಿಗೆ. ಮನ್ನಾರ್ಗುಡಿಯಲ್ಲಿರುವ ರಾಜಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಸ್ನೇಹಿತರೆ, ನಿಮಗೆ ಟೈಮ್ ಇದ್ದರೆ ನೀವು ಈ ಮನ್ನಾರ್ಗುಡಿಗೆ ಹೋಗಿ, ಇಲ್ಲಾಂದರೆ ಅಲನ್ಗುಡಿಯಿಂದನೇ ನೀವು ರಿಟರ್ನ್ ಕುಂಭಕೋಣಂ ಆದರೆ ಹೋಗ್ಬೋದು. ನಮಗೆ ಟೈಮ್ ಇದ್ದ ಕಾರಣಕ್ಕೆ ನಾವು ಈ ಒಂದು ಮನ್ನಾರ್ಗುಡಿಯಲ್ಲಿರುವ ರಾಜಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲನ್ಗುಡಿಯಿಂದ ಈ ಮನ್ನಾರ್ಗುಡಿಯಲ್ಲಿರುವ ರಾಜಗೋಪಾಲ ಸ್ವಾಮಿಗೆ ಸುಮಾರು 40 ಕಿಲೋಮೀಟರ್ ಆಗುತ್ತೆ. ಕುಂಭಕೋಣದಿಂದ ಡೈರೆಕ್ಟ್ ಇಲ್ಲಿಗೆ ಬರ್ತೀವಿ ಅಂದರೆ ಸುಮಾರು 60 ಕಿಲೋಮೀಟರ್ ಆಗುತ್ತೆ. ನಿಮಗೆ ಒಂದು ವೇಳೆ ಟೈಮ್ ಇದ್ದರೆ ನೀವು ಇಲ್ಲಿ ಬಂದು ಈ ರಾಜಗೋಪಾಲ ಸ್ವಾಮಿಯನ್ನು ದರ್ಶನ ಆದರೆ ಮಾಡ್ಕೋಬೋದು ಸ್ನೇಹಿತರೆ. ಸೊ ನಾವು ಬಂದು ಇಲ್ಲಿ ರಾಜಗೋಪಾಲ ಸ್ವಾಮಿಯ ದರ್ಶನ ಆದರೆ ಪಡ್ಕೊಂಡಿವಿ. ಈ ರಾಜಗೋಪಾಲ ಸ್ವಾಮಿಯ ದರ್ಶನ ಪಡ್ಕೊಂಡು ಸಂಜೆ ನಾವು ಮತ್ತೆ ಹೋಟೆಲ್ಗೆ ರಿಟರ್ನ್ ಆದರೆ ಹೋದ್ವಿ. ಇಲ್ಲಿಗೆ ನಮ್ಮ 1 ಡೇ ಟ್ರಿಪ್ ಆದರೆ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಸೊ ನಾವು ಅವತ್ತು ರಾತ್ರಿ ಇಲ್ಲೇ ಮಲಗಿದ್ದು ಮಾರನೇ ದಿನ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ನಾವು ಹೊರಟಿದ್ದೆ ತಂಜಾವೂರಿಗೆ. ತಂಜಾವೂರು ಕುಂಭಕೋಣಂನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುತ್ತೆ. 1 ಅವರ್ ಜರ್ನಿ ಆದರೆ ಆಗುತ್ತೆ ಸ್ನೇಹಿತರೆ. ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಸ್ಥಾನ ಆದರೆ ಇದೆ. ಈ ಬೃಹದೇಶ್ವರ ದೇವಸ್ಥಾನ ಸುಮಾರು 1000 ವರ್ಷಗಳ ಹಳೆಯ ದೇವಸ್ಥಾನ. ಇಲ್ಲಿರುವ ರಹಸ್ಯಗಳನ್ನು ಕೇಳಿದ್ರೆ ನಮಗೆ
ನಿಜವಾಗ್ಲೂ ಅಚ್ಚರಿ ಆಗುತ್ತೆ. ಅಷ್ಟು ರಹಸ್ಯಗಳನ್ನು ಹೊಂದಿರುವಂಥ ಒಂದು ದೇವಸ್ಥಾನ ಇದು. ಇಲ್ಲಿ ನೋಡ್ತಾ ಇರಲಿ ಇದೇ ತಂಜಾವೂರಿನ ಕಾರ್ ಪಾರ್ಕಿಂಗು. ಇಲ್ಲಿ ನಾವು ಕಾರ್ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿ ನಾವು ಸ್ವಲ್ಪ ದೂರ ಒಂದು 100 ಮೀಟರ್ ನಡ್ಕೊಂಡು ಹೋದ್ರೆ ನಮಗೆ ಅಲ್ಲಿ ಆ ಬೃಹದೇಶ್ವರ ದೇವಸ್ಥಾನ ಕಾಣಿಸುತ್ತೆ. ಇಲ್ಲಿ ಮುಂದೆ ನೋಡ್ತಿದ್ರಲ್ಲ ಇದೇ ಬೃಹದೇಶ್ವರ ದೇವಸ್ಥಾನ. ಒಂದು ವೇಳೆ ನೀವು ದೇವಸ್ಥಾನದ ಒಳಗಡೆ ಪೂಜೆ ಮಾಡಿಸಿ ಬಂದರೆ ಪೂಜಾ ಸಾಮಾನು ಸಹ ನಿಮ್ಗೆ ಇಲ್ಲೇ ಸಿಗ್ತದೆ. ಇನ್ನು ಈ ದೇವಸ್ಥಾನದ ಒಳಗಡೆ ಹೋಗ್ಬೇಕಂದ್ರೆ ನಾವು 3 ಗೋಪುರಗಳನ್ನು ದಾಟಿ ಹೋಗ್ಬೇಕು. ಇಲ್ಲಿ ನೋಡ್ತಾ ಇದ್ರಲ್ಲ ಇದೇ ಮೊದಲನೇ ಗೋಪುರ. ಈ ಗೋಪುರವನ್ನ ಮರಾಠ ಗೋಪುರ ಅಂತ ಕರೀತಾರೆ. ತಂಜಾವೂರನ್ನ ಕಡೆಯದಾಗಿ ಆಳ್ವಿಕೆ ಮಾಡಿದ ಮರಾಠ ರಾಜರು ಈ ಒಂದು ಗೋಪುರವನ್ನ ಕಟ್ಟಿಸ್ತಾರೆ. ಇನ್ನು ಒಳಗಡೆ ಬಂದು ನಮ್ಗೆ ಇಲ್ಲಿ 2ನೇ ಗೋಪುರ ಆದ್ರೆ ಕಾಣಿಸ್ತದೆ. ಇದನ್ನ ಕೇರಳ ಅಂತಕ್ಕಂಥ ತಿರುವಸಲ್ ಎಂದು ಕರೆಯಲಾಗುತ್ತದೆ. ಈ ಗೋಪುರದ ಮೇಲೆ ನೋಡಿ ಎಷ್ಟು ಅದ್ಭುತವಾದಂಥ ವಾಸ್ತುಶಿಲ್ಪದ ಕೆತ್ತನೆಗಳನ್ನಿದ್ದಾವೆ. ಈ ವಾಸ್ತುಶಿಲ್ಪದ ಕೆತ್ತನೆಗಳನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇನ್ನು ದೇವಸ್ಥಾನದ ಒಳಗಡೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಬನ್ನಿ ಸ್ನೇಹಿತರೆ, ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ಅಲ್ಲಿ ಮುಂದೆ ನೋಡ್ತಾ ಇದ್ದಲ್ಲ ಅದೇ 3ನೇ ಗೋಪುರ. ಇದೇ ಹಳೇ ಗೋಪುರ. ಈ ದೇವಸ್ಥಾನವನ್ನ ಕಟ್ಟಿಸಿದಂಥ ಗೋಪುರ ಇದು ಸ್ನೇಹಿತರೆ. ಇನ್ನು ಈ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಗಂಟೆ ಓಪನ್ ಇರುತ್ತೆ. ಮತ್ತೆ 3:30 ರಾತ್ರಿ 8 ಗಂಟೆ ಗಂಟೆ ಈ ದೇವಸ್ಥಾನ ಓಪನ್ ಇರುತ್ತೆ. ಆ ಟೈಮಲ್ಲಿ ನೀವು ಯಾವಾಗಾದರೂ ಬಂದು ಈ ಬೃಹದೇಶ್ವರ ದೇವಸ್ಥಾನವನ್ನ ದರ್ಶನ ಆದ್ರೆ ಮಾಡ್ಕೋಬಹುದು. ಇನ್ನು ಈ ದೇವಸ್ಥಾನದ ಒಳಗಡೆ ಬಂದ್ರೆ ನಾವು ಯಾವುದೋ ಒಂದು ದೊಡ್ಡ ಸಾಮ್ರಾಜ್ಯದಲ್ಲಿ ಬಂದಿದ್ದೀವೇನೋ ಅಂತ ಅನಿಸುತ್ತೆ. ಅಷ್ಟು ದೊಡ್ಡದಾಗಿದೆ ಸ್ನೇಹಿತರೆ ಈ ಒಂದು ದೇವಸ್ಥಾನ. ಆಗಿನ ಕಾಲಕ್ಕೆ ರಾಜರಾಜೇಂದ್ರ ಚೋಳ ತನ್ನ ಸಾಮ್ರಾಜ್ಯವನ್ನು ಇಷ್ಟು ದೊಡ್ಡದಾಗಿ ಕಟ್ಟಿದ್ದ ಕಾರಣಕ್ಕೆ ಈ ಒಂದು ದೇವಸ್ಥಾನವನ್ನು ಕೂಡ ಇಷ್ಟು ದೊಡ್ಡದಾಗಿ ನಿರ್ಮಾಣ ಆದ್ರೆ ಮಾಡಿದ್ದಾನೆ. ಇಲ್ಲಿ ನೋಡ್ತಾ ಇರಲ್ಲ ಇದೇ ನಂದಿ. ಈ ನಂದಿ ಅಂತೂ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ನಂದಿ ನಮ್ಮ ಇಂಡಿಯಾದಲ್ಲಿ ಅತಿ ದೊಡ್ಡದಾದ 2ನೇ ನಂದಿ. ಮೊದಲನೇ ನಂದಿ ಲೇಪಾಕ್ಷಿಯಲ್ಲಿರುತ್ತೆ. ಇದು 13 ಅಡಿ ಎತ್ತರ, 16 ಅಡಿ ಅಗಲವಿರುವ ಈ ನಂದಿ ಏಕಶಿಲದಲ್ಲಿ ಮಾಡಿರುವಂಥ ಒಂದು ನಂದಿ ಸ್ನೇಹಿತರೆ ಇದು. ಇನ್ನು ನಂದಿ ಮುಂದೆನೇ ಒಂದು ಧ್ವಜಸ್ತಂಭ ಇರುತ್ತೆ. ಈ ಧ್ವಜಸ್ತಂಭ ಕೂಡ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತದೆ ಸ್ನೇಹಿತರೆ. ಇದು ಬಂಗಾರು ಬಣ್ಣದಲ್ಲಿ ಇರುವಂಥ ಒಂದು ಧ್ವಜಸ್ತಂಭ ಇದು. ಈ ಧ್ವಜಸ್ತಂಭಕ್ಕೆ ಮುಂದಿನ ನಮಗೆ ದೇವಸ್ಥಾನ ಇರುತ್ತೆ. ಈ ದೇವಸ್ಥಾನದ ಒಳಗಡೆ ನಮಗೆ ಶಿವಲಿಂಗದ ದರ್ಶನ ಕೊಡುತ್ತೆ ಸ್ನೇಹಿತರೆ. ಸೊ ನಾವು ಒಳಗಡೆ ಹೋಗಿ ದೇವರನ್ನ ದರ್ಶನ ಆದರೆ ಮಾಡ್ಬೋದು. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ 1003ರಲ್ಲಿ ಈ ದೇವಸ್ಥಾನವನ್ನು ಕಟ್ಟಲು ಪ್ರಾರಂಭ ಮಾಡಿ 1007ರಲ್ಲಿ ಈ ದೇವಸ್ಥಾನವನ್ನು ಕಂಪ್ಲೀಟ್ ಆದರೆ ಮಾಡ್ತಾರೆ. ಇಲ್ಲಿ ನೋಡ್ತಾ ಇಲ್ಲ ಇದೇ ವಿಮಾನ ಗೋಪುರ. ಸುಮಾರು 216 ಅಡಿ ಎತ್ತರ ಇದೆ. ಈ 216 ಅಡಿ ಎತ್ತರ ಇರುವ ಈ ಗೋಪುರದ ಮೇಲೆ ಸುಮಾರು 80,000 kg ಅಷ್ಟಿರುವ ಕಳಸವನ್ನ ಮೇಲೆ ತಗೊಂಡೋಗಿ ಇಟ್ಟಿದ್ದಾರೆ ಸ್ನೇಹಿತರೆ. ಯಾವುದೇ ಟೆಕ್ನಾಲಜಿ ಇಲ್ಲ ಕಾಲದಲ್ಲಿ ಸುಮಾರು 80,000 kg ಅಷ್ಟಿರುವ ಈ ಕಳಸವನ್ನ ಇಲ್ಲಿ ಹೇಗೆ ಇಟ್ಟಿದ್ದಾರೆ ಅನ್ನೋದು ಒಂದು ದೊಡ್ಡ ಅಚ್ಚರಿಯ ಪ್ರಶ್ನೆ. ಕೇವಲ ಆನೆಗಳನ್ನು ಬಳಸಿಕೊಂಡು ಈ 216 ಅಡಿ ಎತ್ತರ ಇರುವ ಈ ವಿಮಾನದ ಗೋಪುರದ ಮೇಲೆ ಈ ಒಂದು ಕಳಸವನ್ನ ಇಟ್ಟಿದ್ದಾರೆ. ಇನ್ನು ನೀವೇ ಯೋಚನೆ ಮಾಡಿ ಆಗಿನ ಕಾಲದಲ್ಲಿ ನಮ್ಮ ಪೂರ್ವಜರು ಎಷ್ಟು ಅದ್ಭುತವಾಗಿ ಈ ದೇವಸ್ಥಾನವನ್ನು ಡಿಸೈನ್ ಮಾಡಿದ್ದಾರೆ ಅಂತ. ಈಗಿನ ಕಾಲದಲ್ಲಿ ನಾವು ಇಷ್ಟು ಟೆಕ್ನಾಲಜಿ ಇದ್ರೂ ಕೂಡ ಇಡೋಕ್ಕೆ ಇಷ್ಟೊಂದು ಕಷ್ಟಪಡ್ತೀವಿ. ಯಾವುದೇ ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ಈ 80,000 kg ಇರುವ ಈ ಒಂದು ಕಳಸವನ್ನು ಮೇಲೆ ಹೆಂಗಿಟ್ಟಿದ್ದಾರೆ ಅನ್ನೋದು ಒಂದು ಅಚ್ಚರಿಯ ಪಡುವಂಥ ಸಂಗತಿ. ಇನ್ನು ಈ ದೇವಸ್ಥಾನವನ್ನು ಪೂರ್ತಿಯಾಗಿ ಗ್ರಾನೈಟ್ ಕಲ್ಲಿನಿಂದ ಕಟ್ಟಿರುವ ಮೊದಲನೆಯ ದೇವಸ್ಥಾನ ಇದು. ಈ ದೇವಸ್ಥಾನವನ್ನು ಕಟ್ಟಲು 1,30,000 ಟನ್ನಷ್ಟು ಗ್ರಾನೈಟನ್ನು ಬಳಸಲಾಗಿದೆ. ಇನ್ನು ಈ ದೇವಸ್ಥಾನವನ್ನು ಇಂಟರ್ಲಾಕಿಂಗ್ ಸಿಸ್ಟಮ್ ಮೂಲಕ ಕಟ್ಟಲಾಗಿದೆ ಸ್ನೇಹಿತರೆ. ಇಂಟರ್ಲಾಕಿಂಗ್ ಸಿಸ್ಟಮ್ ಅಂದರೆ ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲನ್ನು ಇಟ್ಟು ಸೆಂಟ್ರಲ್ಲಿ ಆ ಕಲ್ಲನ್ನು ಕರೆಕ್ಟಾಗಿ ಲಾಕ್ ಮಾಡ್ತಾರೆ. ಸೊ ಆ ಥರ ಈ ಒಂದು ದೇವಸ್ಥಾನನ ಪೂರ್ತಿಯಾಗಿ ಕಟ್ಟಲಾಗಿದೆ. ಸುಮಾರು 1000 ವರ್ಷಗಳ ಹಿಂದೆಯೇ ಈ ಒಂದು ಟೆಕ್ನಾಲಜಿಯ ಮುಖಾಂತರ ಅವರು ಈ ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಸ್ನೇಹಿತರೆ. ಅವ್ರ ಹತ್ರ ಯಾವುದೋ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಇತ್ತು. ಆ ಟೆಕ್ನಾಲಜಿ ಅವ್ರ ಜೊತೆಲೇ ಅಂತ್ಯ ಆಗೋಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲ ಅಂದರೆ ಇಷ್ಟು ಪರ್ಫೆಕ್ಟಾಗಿ ಅದು 1000 ವರ್ಷಗಳ ಹಿಂದೆನೇ ಇಷ್ಟು ಅದ್ಭುತವಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಅಚ್ಚರಿಯ ಪಡುವಂಥ ಒಂದು ಸಂಗತಿ. ನೀವು ತಂಜಾವೂರಿಗೆ ಹೋದರೆ ತಪ್ಪದೇ ಈ ದೇವಸ್ಥಾನಕ್ಕೆ ಒಂದ್ಸಲ ಭೇಟಿ ಕೊಡಿ. ಇಲ್ಲಿರುವ ಅಚ್ಚರಿಯ ರಹಸ್ಯಗಳು ನಮ್ಮನ್ನು ಬೆಚ್ಚಿ ಬೀಳಿಸ್ತವೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರೋ ಇದು ಅಮ್ಮನವರ ಪಾರ್ವತಿ ದೇವಿಯ ದೇವಸ್ಥಾನ ಇದು. ಇನ್ನು
ಈ ತಂಜಾವೂರನ್ನು ಮುಗಿಸಿಕೊಂಡು ನಾನು ನೆಕ್ಸ್ಟ್ ಹೋಗಿದ್ದು ಶ್ರೀರಂಗಂಗೆ. ಶ್ರೀರಂಗಂ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ತಂಜಾವೂರಿಂದ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುತ್ತೆ. 1 ಅವರ್ ಜರ್ನಿ ಆದರೆ ಆಗುತ್ತೆ ಸ್ನೇಹಿತರೆ. ಈ ಶ್ರೀರಂಗಂನಲ್ಲಿ ನಾವು ಜಂಬುಕೇಶ್ವರ ದೇವಸ್ಥಾನವನ್ನು ಸಹ ನೋಡ್ಬೋದು. ಫಸ್ಟ್ ನಾನು ನಿಮಗೆ ಇಲ್ಲಿ ರಂಗನಾಥ ಸ್ವಾಮಿಯನ್ನಾದರೆ ದರ್ಶನ ಆದರೆ ಮಾಡೋ ಪ್ರಯತ್ನ ಆದರೆ ಮಾಡಿಸ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ದಕ್ಷಿಣದ ರಾಜಗೋಪುರ. ನಮ್ಮ ಏಷ್ಯಾದಲ್ಲೇ ಅತಿ ಎತ್ತರವಾದ ರಾಜಗೋಪುರ ಇದು. 239 ಅಡಿಗಳಷ್ಟು ಎತ್ತರ ಇದೆ. ಈ ಗೋಪುರವನ್ನು ಅಚ್ಯುತ ದೇವರಾಯರು ಕಟ್ಟಿಸಿದ್ದಾರೆ. ದೇವರ ದರ್ಶನ ಮಾಡಬೇಕಂದ್ರೆ ಈ ತರ ಗೋಪುರಗಳನ್ನು ನಾವು 7 ದಾಟಿ ಒಳಗಡೆ ಹೋಗ್ಬೇಕು. ಆಗ ಶ್ರೀರಂಗ ಸ್ವಾಮಿಯ ದರ್ಶನ ಆಗುತ್ತೆ. ಶ್ರೀರಂಗ ಸ್ವಾಮಿ ದೇವಸ್ಥಾನವು ನಮ್ಮ ಏಷ್ಯಾದಲ್ಲೇ ಅತಿ ಎತ್ತರವಾದ ದೇವಸ್ಥಾನ. ಸುಮಾರು 160 ಎಕರೆಯಲ್ಲಿ ಈ ದೇವಸ್ಥಾನ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು, ಈ ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ. ಈ ಗೋಪುರದ ಮೇಲೆ ಇರುವಂಥ ಕೆತ್ತನೆಗಳಂತೂ ಅದ್ಭುತಗಳಲ್ಲೇ ಮಹಾ ಅದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ. ಸುಮಾರು 239 ಅಡಿ ಎತ್ತರ ಇದೆ ಸ್ನೇಹಿತರೆ. ಈ ಒಂದು ರಾಜಗೋಪುರ ನಮ್ಮ ಏಷ್ಯಾದಲ್ಲೇ ಅತಿ ಎತ್ತರವಾದಂಥ ರಾಜಗೋಪುರ ಅಂತ ಸಹ ಈ ಗೋಪುರವನ್ನು ಕರೆಯಲಾಗುತ್ತೆ. ಇನ್ನು ದೇವಸ್ಥಾನದ ಒಳಗಡೆ ಆದರೆ ಹೋಗೋಣ ಬನ್ನಿ ಸ್ನೇಹಿತರೆ. ದೇವಸ್ಥಾನದ ಒಳಗಡೆ ಹೋಗ್ಬೇಕಂದ್ರೆ ಈ ಥರ ಗೋಪುರಗಳನ್ನು ನಾವು 7 ದಾಟಿ ಒಳಗಡೆ ಹೋಗ್ಬೇಕು. ಆಮೇಲೆ ನಮಗೆ ಶ್ರೀರಂಗ ಸ್ವಾಮಿಯ ದರ್ಶನ ಆದರೆ ಆಗುತ್ತೆ. ಸೊ ಇದು ಹೆಬ್ಬಾಗಿಲಿದು. ಸೊ ಈಗ ಬನ್ನಿ ದೇವಸ್ಥಾನದ ಒಳಗಡೆ ಆದರೆ ಹೋಗೋಣ. ಇದು ರಂಗರಂಗ ಸ್ವಾಮಿ ಗೋಪುರ ಇದು. ಈ ಗೋಪುರದವರೆಗೂ ನಮಗೆ ಬೈಕ್ ಆಗಲಿ ನಮ್ಮ ಕಾರ್ ಆಗಲಿ ಅಲೋ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಗಂಟ ನಮ್ಮ ಕಾರಲ್ಲಿ ಬಂದು ಇಲ್ಲಿಂದ ಎಳ್ಕೊಂಡು ನಾವು ದೇವಸ್ಥಾನದ ಒಳಗಡೆ ಹೋಗ್ಬೇಕು. ಒಂದು ವೇಳೆ ನಿಮ್ಮ ಕೈಯಲ್ಲಿ ನಡೆಯೋಕ್ಕಾಗಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಇಲ್ಲಿಗೆ ಬರ್ಬೋದು. ಇಲ್ಲ ನಾವು ನಡಿತೀವಿ ಅಂದರೆ ನಾನು ಆಗಲೇ ತೋರಿಸಿದ್ನಲ್ಲ ಗೋಪುರ, ಆ ಗೋಪುರದಿಂದ ನೀವು ಒಳಗಡೆ ಆದರೆ ನಡ್ಕೊ ಬರಬೇಕಾಗುತ್ತೆ. ಒಂದು ವೇಳೆ ವಯಸ್ಸಾಗಿರೋರಾದರೆ ಡೈರೆಕ್ಟು ನೀವು ಇಲ್ಲೇ ಬಂದು ಇಳ್ಕೊಬೋದು. ಇಲ್ಲೇ ಪಕ್ಕದಲ್ಲೇ ನಮಗೆ ಚಪ್ಪಲಿ ಸ್ಟ್ಯಾಂಡು ಕೂಡ ಇರುತ್ತೆ. ಸೊ ಇಲ್ಲೇ ನಮ್ಮ ಚಪ್ಪಲಿಗಳನ್ನು ಬಿಟ್ಟು ಇಲ್ಲಿ ನಾವು ಒಳಗಡೆ ಆದರೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ಚಪ್ಪಲಿಗಳು ಉಚಿತ, ಇದನ್ನು ನೀವು ಬಳಸ್ಕೊಳ್ಳಿ. ಇನ್ನು ಇಲ್ಲಿ ಚಪ್ಪಲಿಗಳು ಬಿಟ್ಬಿಟ್ಟು ಇಲ್ಲಿಂದ ಸ್ವಲ್ಪ ನಾವು ರೈಟ್ ಕಡೆಗೆ ಹೋದರೆ ನಮಗೆ ದೇವರ ಒಳಗಡೆ ಆದರೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಚೆಕ್ಕಿಂಗ್ ಇರುತ್ತೆ. ಸೊ ಆ ಚೆಕ್ಕಿಂಗ್ನ ಮುಗಿಸ್ಕೊಂಡು ನಾವು ಒಳಗಡೆ ಆದರೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಇದೇ ನೋಡಿ ಹೆಬ್ಬಾಗಿಲು. ಈ ಹೆಬ್ಬಾಗಿಲು ಅಂತೂ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಆದರೆ ಹೋಗೋಣ ನಾವು. ಒಳಗಡೆ ಬಂದರೆ ನಮಗೆ ಈ ರಂಗವಿಲಾಸ ಮಂಟಪ ಆದರೆ ಕಾಣಿಸ್ತದೆ. ಈ ರಂಗವಿಲಾಸ ಮಂಟಪದ ಮೇಲೆ ವಿಷ್ಣುವಿನ ಕೆತ್ತನೆಗಳು ಅದ್ಭುತವಾಗಿರ್ತವೆ. ನೀವು ಬಂದರೆ ಈ ರಂಗವಿಲಾಸ ಮಂಟಪದಲ್ಲಿ ವಿಷ್ಣುವಿನ ಕೆತ್ತನೆಗಳನ್ನ ಒಂದ್ಸಲ ಗಮನಿಸಿ. ಇಲ್ಲಿ ನಾವಿಲ್ಲಿ 50 ರೂಪಾಯಿ ಟಿಕೆಟ್ ತಗೊಂಡು ದೇವಸ್ಥಾನದ ಮೇಲ್ಗಡೆ ಸಹ ಬರ್ಬೋದು. ಈ ದೇವಸ್ಥಾನದ ಮೇಲ್ಗಡೆ ಬಂದರೆ ನಮಗೆ 21 ಗೋಪುರಗಳು ಇಲ್ಲಿ ಕಾಣಿಸ್ತವೆ. ಇನ್ನು ಅದೇ ಥರ 9 ಕಲ್ಯಾಣಿಗಳು ಸಹ ಇಲ್ಲಿ ಕಾಣಿಸ್ತವೆ. ಸೊ ನಿಮಗೆ ದೇವಸ್ಥಾನದ ಮೇಲ್ಗಡೆ ಬಂದು ನೋಡೋ ಆಸಕ್ತಿ ಇದ್ದರೆ ಕೆಳಗಡೆನೆ ರಂಗವಿಲಾಸ ಮಂಟಪ ಹತ್ರ ನಿಮಗೆ 50 ರೂಪಾಯಿ ಟಿಕೆಟ್ ಕೊಡ್ತಾರೆ. ಆ 50 ರೂಪಾಯಿ ಟಿಕೆಟ್ ತಗೊಂಡು ನೀವು ಮೇಲ್ಗಡೆ ಆದರೆ ಬರ್ಬೋದು. ಮೇಲ್ಗಡೆ ಬಂದರೆ ನಮಗೆಲ್ಲ 21 ಮಂಟಪಗಳು ಕಾಣಿಸ್ತವೆ. ಅಲ್ಲಿ ಬಂಗಾರ ಬಣ್ಣದಲ್ಲಿ ಒಂದು ಗೋಪುರ ಕಾಣಿಸ್ತಿದೆಯಲ್ಲ, ಆ ಗೋಪುರದಲ್ಲೇ ಅದೇ ಗರ್ಭಗುಡಿ, ಅಲ್ಲೇ ರಂಗನಾಥ ಸ್ವಾಮಿ ಮಲಗಿರೋದು ಸ್ನೇಹಿತರೆ. ಸೊ ಬನ್ನಿ ಈಗ ನಾವು ದೇವಸ್ಥಾನದ ಒಳಗಡೆ ಆದರೆ ಹೋಗೋಣ. ದೇವಸ್ಥಾನದ ಒಳಗಡೆ ನಮಗೆ 1000 ಕಲ್ಲಿನ ಮಂಟಪ ಇದೆ. ಇನ್ನು ದೇವಸ್ಥಾನದ ಒಳಗಡೆ ನಮಗೆ ಈ ಧ್ವಜಸ್ತಂಭ ಕೂಡ ಕಾಣಿಸ್ತದೆ. ಈ ಧ್ವಜಸ್ತಂಭವನ್ನು ಕರೆಕ್ಟಾಗಿ ಬಿಸಿಲಿನ ಕಿರಣಗಳು ಆ ಧ್ವಜಸ್ತಂಭದ ಮೇಲೆ ಬೀಳುವ ಹಾಗೆ ಆಗಿನ ಕಾಲದ ನಮ್ಮ ಪೂರ್ವಜರು ಡಿಸೈನ್ ಮಾಡಿದ್ದಾರೆ. ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಆ ಧ್ವಜಸ್ತಂಭದ ಮೇಲೆ ಬೀಳ್ತವೆ. ಆ ಧ್ವಜಸ್ತಂಭಕ್ಕೆ ಎಕ್ಸಾಕ್ಟ್ ಆಪೋಸಿಟಲ್ಲಿ ನಮಗೆ ರಂಗನಾಥ ಸ್ವಾಮಿ ದರ್ಶನ ಕೊಡ್ತಾರೆ. ರಂಗನಾಥ ಸ್ವಾಮಿ ಶೇಷನಾಗುವಿನ ಮೇಲೆ ಮಲಗಿರುವ ಹಾಗೆ ನಮಗೆ ದರ್ಶನ ಆದರೆ ಕೊಡ್ತಾರೆ ಸ್ನೇಹಿತರೆ. ನೀವು ರಂಗನಾಥ ಸ್ವಾಮಿ ದರ್ಶನಕ್ಕೆ ಹೋದರೆ ತಪ್ಪದೆ ಈ ಸ್ವಾಮಿಯನ್ನು ದರ್ಶನ ಆದರೆ ಮಾಡ್ಕೊಳ್ಳಿ. ಈ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡ ನಂತರ ಇಲ್ಲೇ ಪಕ್ಕದಲ್ಲಿ ನಮಗೆ ರಾಮಾನುಜಾಚಾರ್ಯರ ಪಾರ್ಥಿವ ಶರೀರ ಇರುತ್ತೆ. ಸುಮಾರು 900 ವರ್ಷಗಳಿಂದ ಈ ಒಂದು ರಾಮಾನುಜ ಪಾರ್ಥಿವ ಶರೀರಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಆ 900 ವರ್ಷಗಳಿಂದ ಆ ರಾಮಾನುಜಾಚಾರ್ಯರ ಪಾರ್ಥಿವ ಶರೀರಕ್ಕೆ ಕೇವಲ ಗಂಧವನ್ನು ಲೇಪಿಸಿಕೊಂಡು ಇಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ಒಳಗಡೆ ಹೋದರೆ ನಮಗೆ ಈ ಒಂದು ರಾಮಾನುಜಾಚಾರ್ಯರ ಪಾರ್ಥಿವ ಶರೀರ ಆದರೆ ನಮಗೆ ಕಾಣಿಸ್ತದೆ. ಸುಮಾರು 900 ವರ್ಷಗಳಿಂದ ಇದೆ ಸ್ನೇಹಿತರೆ ಆ ಒಂದು ಪಾರ್ಥಿವ ಶರೀರ. ಇನ್ನು ರಂಗನಾಥ ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೋಗಿದ್ದು ಜಂಬುಕೇಶ್ವರ ದೇವಸ್ಥಾನಕ್ಕೆ. ರಂಗನಾಥ ಸ್ವಾಮಿಯಿಂದ ಈ ಜಂಬುಕೇಶ್ವರ ದೇವಸ್ಥಾನ ಸುಮಾರು 5 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿಂದ ನೀವು ಬಂದರೆ ಇಲ್ಲಿ ನಮಗೆ ಪಾರ್ಕಿಂಗ್ ಸಹ ಇದೆ.
ನೀವು ಒಂದು ವೇಳೆ ಕಾರಲ್ಲಿ ಬಂದರೆ ನೀವು ಪಾರ್ಕಿಂಗ್ ಮಾಡ್ಬೋದು, ಇಲ್ಲ ಅಲ್ಲಿಂದ ಇಲ್ಲಿಗೆ ಆಟೋದಲ್ಲಿ ಕೂಡ ಬರ್ಬೋದು. ಆಟೋದವರು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ನಿಮಗೆ ₹100 ಆದರೆ ಚಾರ್ಜ್ ಮಾಡ್ತಾರೆ. ಇಲ್ಲ ಪಕ್ಕದಲ್ಲಿ ನಮಗೆ ಚಪ್ಪಲಿ ಸ್ಟ್ಯಾಂಡ್ ಕೂಡ ಇದೆ. ಸೊ ಇಲ್ಲೇ ನಮ್ಮ ಚಪ್ಪಲಿಗಳನ್ನು ಬಿಟ್ಟು ನಾವು ದೇವಸ್ಥಾನದ ಒಳಗಡೆ ಆದರೆ ಹೋಗಬೇಕಾಗುತ್ತೆ. ಈ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಗಂಟ ಓಪನ್ ಇರುತ್ತೆ. ಮತ್ತು 3 ಗಂಟೆಯಿಂದ ರಾತ್ರಿ 8 ಗಂಟೆ ಗಂಟ ಈ ದೇವಸ್ಥಾನ ಓಪನ್ ಇರುತ್ತೆ. ಆ ಟೈಮಲ್ಲಿ ನೀವು ಯಾವಾಗಾದರೂ ಬಂದು ಈ ಒಂದು ಜಂಬುಕೇಶ್ವರ ದೇವಸ್ಥಾನವನ್ನು ದರ್ಶನ ಆದರೆ ಮಾಡ್ಕೋಬೋದು. ಈ ದೇವಸ್ಥಾನಕ್ಕೆ ಸುಮಾರು 1800 ವರ್ಷಗಳ ಇತಿಹಾಸ ಇದೆ. ರಂಗನಾಥ ಸ್ವಾಮಿಯ ದೇವಸ್ಥಾನಕ್ಕಿಂತ ಪುರಾತನವಾದಂಥ ದೇವಸ್ಥಾನ ಇದು. ಈ ದೇವಸ್ಥಾನ ಪಂಚಲಿಂಗಗಳಲ್ಲಿ ಒಂದಾದ ಜಲಲಿಂಗ ಇದು. ಶ್ರೀಕಾಳಹಸ್ತಿಯಲ್ಲಿ ವಾಯುಲಿಂಗ, ಚಿದಂಬರಂನಲ್ಲಿ ಆಕಾಶಲಿಂಗ, ತಿರುವಣ್ಣಾಮಲೈನಲ್ಲಿ ಅಗ್ನಿಲಿಂಗ, ಕಾಂಚೀಪುರಂನಲ್ಲಿ ಪೃಥ್ವಿಲಿಂಗ, ಈ ಶ್ರೀರಂಗಂನಲ್ಲಿ ಜಲಲಿಂಗ ಇದೆ. ಸೊ ನೀವೇನಾದರೂ ಶ್ರೀರಂಗಂಗೆ ಬಂದರೆ ರಂಗನಾಥ ಸ್ವಾಮಿಯ ದರ್ಶನ ಮಾಡಿಕೊಡ ನಂತರ ತಪ್ಪದೆ ಈ ಒಂದು ಜಂಬುಕೇಶ್ವರ ದೇವಸ್ಥಾನವನ್ನು ಕೂಡ ದರ್ಶನ ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಪುಣ್ಯ ಬರುತ್ತೆ. ಇಲ್ಲಿರುವ ಜಲಲಿಂಗವನ್ನು ನಾವು ದರ್ಶನ ಆದರೆ ಮಾಡಿಕೊಂಡ್ರೆ. ಸೊ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಈ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಇಲ್ಲಿರುವ ನಮ್ಗೆ ಅದ್ಭುತವಾದಂಥ ವಾಸ್ತುಶಿಲ್ಪ ಕೆತ್ತನೆಗಳನ್ನು ನೋಡಿದ್ರೆ ನಮಗೆ ತಲೆ ತಿರುಗೋಗುತ್ತೆ. ಅಷ್ಟು ಚೆನ್ನಾಗಿರ್ತವೆ ಸ್ನೇಹಿತರೆ ಈ ದೇವಸ್ಥಾನದಲ್ಲಿರುವಂಥ ವಾಸ್ತುಶಿಲ್ಪದ ಕೆತ್ತನೆಗಳು. ಸೊ ಒಳಗಡೆ ಬಂದು ನಮಗೆ ಈ ಥರ ಆದರೆ ಕಾಣಿಸ್ತದೆ. ಮಧ್ಯದಲ್ಲಿ ನಮಗೆ ಈ ಒಂದು ಬಲಿಪೀಠ ಕಾಣಿಸ್ತಿದೆ. ಈ ಬಲಿಪೀಠದ ಮೇಲೆ ಧ್ವಜಸ್ತಂಭ ಇದೆ. ಧ್ವಜಸ್ತಂಭಕ್ಕೆ ಎಕ್ಸಾಕ್ಟ್ ಆಪೋಸಿಟಲ್ಲಿ ನಮಗೆ ಆ ಒಂದು ಶಿವನ ಲಿಂಗ ಆದರೆ ಇರುತ್ತೆ. ಆ ಶಿವನ ಲಿಂಗ ನೋಡೋದಕ್ಕಿಂತ ಮುಂಚೆ ಇಲ್ಲಿ ನಮಗೆ 4 ಸ್ತಂಭಗಳು ಕಾಣಿಸ್ತವೆ. ಸ್ನೇಹಿತರೆ ನೀವು ಈ ಸಲ ಜಂಬುಕೇಶ್ವರ ದೇವಸ್ಥಾನಕ್ಕೆ ಹೋದರೆ ತಪ್ಪದೆ ಈ ಒಂದು 4 ಸ್ತಂಭಗಳನ್ನು ಗಮನಿಸಿ. ಈ 4 ಸ್ತಂಭಗಳಲ್ಲಿ ಅದ್ಭುತವಾದಂಥ ವಾಸ್ತುಶಿಲ್ಪದ ಕೆತ್ತನೆ ಇದೆ ಸ್ನೇಹಿತರೆ. ಈ ವಾಸ್ತುಶಿಲ್ಪದ ಕೆತ್ತನೆ ಮೇಲೆ ಎಷ್ಟು ಮಾತಾಡಿಕೊಂಡ್ರೂ ಕೂಡ ಕಡಿಮೆನೆ. ಎಷ್ಟು ಅದ್ಭುತವಾಗಿ ಇಲ್ಲಿ ಈ ಡಿಸೈನ್ಗಳನ್ನಾದರೆ ಮಾಡಿದರೆ. ಒಂದು ಡಿಸೈನ್ ಥರ ಇನ್ನೊಂದು ಡಿಸೈನ್ ಇಲ್ಲ, ಬೇರೆ ಬೇರೆ ಕೆತ್ತನೆಗಳಿರುವಂಥ ಅದ್ಭುತವಾದಂಥ ಒಂದು ಸ್ತಂಭಗಳಿವು. ಈ 4 ಸ್ತಂಭಗಳಿರ್ತವೆ. 4 ಸ್ತಂಭಗಳ ಮೇಲೆ ಕೂಡ ಅದ್ಭುತವಾದಂಥ ಒಂದು ಡಿಸೈನ್ ಆದರೆ ಆಗಿನ ಕಾಲದಲ್ಲಿ ಕೆತ್ತಿದ್ದಾರೆ. ಸುಮಾರು ಈ ದೇವಸ್ಥಾನಕ್ಕೆ 1800 ವರ್ಷಗಳ ಇತಿಹಾಸ ಇದೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ. ಇಲ್ಲಿ ನೋಡ್ತಾ ಇಲ್ಲ ಮುಂದ್ಗಡೆ ಪಾರ್ವತಿ ದೇವಿಯ ಒಂದು ವಿಗ್ರಹ ಇರುತ್ತೆ. ಸೊ ನಾವು ಅಲ್ಲೋಗಿ ಪಾರ್ವತಿ ದೇವಿಯನ್ನು ಸಹ ದರ್ಶನ ಮಾಡ್ಕೋಬೋದು. ಇನ್ನು ಈ ದೇವಸ್ಥಾನದಲ್ಲಿ ಟೋಟಲ್ಲು 796 ಕಂಬಗಳಿದ್ದಾವೆ ಸ್ನೇಹಿತರೆ. ಈ 796 ಕಂಬಗಳಲ್ಲೂ ಕೂಡ ಅದ್ಭುತವಾದಂಥ ವಾಸ್ತುಶಿಲ್ಪದ ಕೆತ್ತನೆಗಳಿದ್ದಾವೆ. ಒಂದು ಕಂಬದ ಮೇಲೆ ಇರುವಂಥ ಕೆತ್ತನೆ ಇನ್ನೊಂದು ಕಂಬದ ಮೇಲೆ ಇಲ್ಲ ಸ್ನೇಹಿತರೆ. ಸೊ ಅಷ್ಟು ಅದ್ಭುತವಾಗಿ ಈ ಒಂದು ಕೆತ್ತನೆಗಳನ್ನಾದರೆ ಮಾಡಿದರೆ. ನೀವು ಈ ಸಲ ಜಂಬುಕೇಶ್ವರ ದೇವಸ್ಥಾನಕ್ಕೆ ಹೋದರೆ ತಪ್ಪದೆ ಈ ಒಂದು ಕೆತ್ತನೆಗಳನ್ನ ಒಂದ್ಸಲ ಗಮನಿಸಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತವೆ ಗೆಳೆಯರ. ಬನ್ನಿ ಈಗ ಗರ್ಭಗುಡಿಯ ಒಳಗಡೆ ಹೋಗೋಣ. ಈ ಗರ್ಭಗುಡಿ ತುಂಬ ಅಂದರೆ ತುಂಬ ಚಿಕ್ಕದಾಗಿರ್ತದೆ ಸ್ನೇಹಿತರೆ. ಇಲ್ಲಿರುವ ಶಿವನ ಲಿಂಗ ಜಲಲಿಂಗ ಆಗಿದ್ರೂ ಕೂಡ ನಮಗೆ ಇಲ್ಲಿರುವ ಶಿವ ಜಲರೂಪದಲ್ಲಿ ದರ್ಶನ ಕೊಡೋದಿಲ್ಲ. ಆದರೆ ಇಲ್ಲಿರುವ ಶಿವನ ಲಿಂಗದ ಕೆಳಗಡೆ ಸದಾ ಕಾಲ ನೀರು ಹರಿತಾ ಇರ್ತವೆ. ಆ ನೀರು ಹರಿಯುವ ಶಬ್ದವನ್ನು ನಾವಿಲ್ಲಿ ನೀಟಾಗಿ ಕೇಳ್ಬೋದು. ಈಗ ನಿಮಗೆ ತೋರಿಸ್ತೀನಿ ನೋಡಿ ಶಬ್ದ. ಸ್ನೇಹಿತರೆ ಕೇಳಿದ್ರಲ್ಲ, ಅದೇ ನೀರು ಬರುವಂಥ ಶಬ್ದ. ಸೊ ಒಳಗಡೆ ಗರ್ಭಗುಡಿ ಒಳಗಡೆ ಕ್ಯಾಮ್ರಾ ಅಲೋವಿಲ್ಲ, ಅದಕ್ಕೆ ನಾನು ತೋರಿಸ್ತಿಲ್ಲ. ಸ್ನೇಹಿತರೆ ನೋಡ್ತಿದ್ರಲ್ಲ, ಇದೇ ಥರ ಇಲ್ಲಿ ಶಿವ ಲಿಂಗ ರೂಪದಲ್ಲಾದರೆ ಪ್ರತ್ಯಕ್ಷ ಆಗಿರ್ತಾರೆ. ಸೊ ಗೆಳೆಯರಿ, ಈ ಕುಂಭಕೋಣಂ ಸುತ್ತಮುತ್ತಲು ಸುಮಾರು 1000 ದೇವಾಲಯಗಳಿದ್ದಾವೆ. ಆ 1000 ದೇವಾಲಯಗಳಲ್ಲಿ ಅತಿ ಪ್ರಮುಖವಾಗಿ ನಾವು ನೋಡಬೇಕಾಗಿರೋ ದೇವಸ್ಥಾನಗಳ ಲಿಸ್ಟ್ ಇದು. ಗೆಳೆಯರೇ ನೋಡಿದ್ರಲ್ಲ, ಇದೇ ದೇವಸ್ಥಾನಗಳ ಬಗ್ಗೆ ಪೂರ್ತಿ ಡೀಟೇಲ್ಸು. ಸ್ನೇಹಿತರೆ ಈ ವಿಡಿಯೋ ನಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.